ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅತ್ತ ಬಾಗಲಕೋಟೆಯಲ್ಲೂ ಕೂಡ ಬಿರುಗಾಳಿ ಮಳೆಗೆ ರೈತರು ಪಾಪ ಕಂಗಾಲಾಗಿದ್ದಾರೆ. 2 ರಾತ್ರಿ ಸುರಿದಂತ ಭಾರಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಅತ್ತ ಬಾಗಲಕೋಟೆಯಲ್ಲೂ ಕೂಡ ಬಿರುಗಾಳಿ ಮಳೆಗೆ ಪಾಪ ಅನ್ನದಾತರು ಕಂಗಾಲಾಗಿದ್ದಾರೆ. 2 ರಾತ್ರಿ ಸುರಿದಂತ ಭಾರಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ರೈತರ ಮನೆಗಳು ಕುಸಿದಿದೆ. ಗಾಳಿಗೆ 30ಕ್ಕೂ ಹೆಚ್ಚು ಶೆಡ್ಗಳು ಮುಗುಚಿದೆ. ಕೊರ್ತಿ, ರೊಳ್ಳಿ, ಬಾಡಗಂಡಿ, ಸಿದ್ದಾಪುರ ಗ್ರಾಮದಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅರವಿಂದಪ್ಪ ಜರಾಳಿ ಎಂಬ ರೈತನ 14 ಎಕರೆ ಕಬ್ಬು ಏನಿದೆ ಅದು ಹಾನಿಯಾಗಿದೆ. ರೊಳ್ಳಿ ಗ್ರಾಮದಲ್ಲಿ ಆಕಳ ಕರು ಸಾವನ್ನಪ್ಪಿದ್ದು, ಮೇಲಿಂದ ಕಲ್ಲು ಬಿದ್ದು ವ್ಯಕ್ತಿಗೆ ಗಾಯ ಕೂಡ ಆಗಿದೆ. ಇನ್ನು ಟ್ಯಾಂಕರ್ ಮೂಲಕ ಬಾಗಲಕೋಟೆ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮಳೆ ಹಾನಿ ಪ್ರದೇಶಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರದ ಪರಿಹಾರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಪಾಪ ರೈತರು ಇದೀಗ ಕಾಲ ಕಳೀತಾ ಇದ್ದಾರೆ. ಜಾನುವಾರುಗಳು ಅಂತಂದರೆ ಒಂದು ಎತ್ತಿನ ಕರು ರೊಳ್ಳಿ ಗ್ರಾಮದಲ್ಲಿ ಸಿಡಿಗಳದು ಕೂಡ ತೀರ್ಕೊಂಡಿದೆ. ನಂತರ ಅದೇ ಗ್ರಾಮದಲ್ಲಿ ಪತ್ರಾಸ್ ಮೇಲಿಂದ ಒಂದು ಕಲ್ಲು ಬಿದ್ದು ಒಬ್ಬ ತಲೆಗೆ ಸಣ್ಣ ಗಾಯ ಆಗಿದ್ದು, ಅದು ಕೂಡ ಅವರು ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚೇತರಿಸಿಕೊಂಡಿದ್ದಾರೆ. ಜೊತೆಗೆ 16 ದನದ ಶೆಡ್ಗಳಾಗಿರ್ಬೋದು ಅಥವಾ 38 ಪತ್ರಾಸ್ ಶೆಡ್ಗಳು, 3 ಮನೆಗಳು, ಆಮೇಲೆ ಒಂದು ಸುನುಗ ಏರಿಯಾದಲ್ಲಿ ಕೂಡ 1 ಎಕರೆ ಬಾಳೆ ಬೆಳೆ ಹಾನಿಯಾಗಿದ್ದು, ಮತ್ತು ಈಗಾಗಲೇ ಬಾಡಗಂಡಿ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ಕಬ್ಬಿನ ಬೆಳೆ ಹಾನಿಯಾಗಿದೆ. ಅದನ್ನು ಕೂಡ ಒಂದು ಸರ್ವೆ ಕೆಲಸ ನಡೀತಾ ಇದೆ. ಜೊತೆಗೆ ವಿದ್ಯುತ್ ಕಂಬಗಳು ಅತೀವವಾಗಿ ಹಾನಿಯಾಗಿದ್ದು, ಒಂದು ಅಂದಾಜು ನಮ್ಮ ತಾಲೂಕಿನಲ್ಲಿ 350ರಿಂದ 400 ಕಂಬಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ಬಿದ್ದಿವೆ. ಹೆಚ್ಚಾಗಿ ಏನಪ್ಪ ಅಂತಂದರೆ ಕೊರತಿ RC ಆಗಿರ್ಬೋದು, ಹಳೆ ಕೊರತಿ ಆಗಿರ್ಬೋದು, ಸಿದ್ದಾಪುರ ಆಗಿರ್ಬೋದು, ಆಮೇಲೆ ಬೆಳಗ್ಗೆ ಏನು ಗಾಂಧಿ ಸರ್ಕಲ್ನಿಂದ ನಾವು ಬಾಡಗಂಡಿ ಹೋಗ್ತೀವಿ, ಆ ಕ್ರಾಸ್ ಅಲ್ಲಿಯೂ ಕೂಡ ಅನೇಕ ಗಿಡ ಮರಗಳು ಬಿದ್ದಿದ್ದು ಕೂಡ ಅಲ್ಲಿಯೂ ಕೂಡ ಹಾನಿಯಾಗಿದೆ. ಗಿಡ ಮರಗಳು ಬೀಸಿದಂಥ ಗಾಳಿ ಬಹಳ ಅನಾಹುತಗಳನ್ನು ಮಾಡಿದೆ. ಇಲ್ಲಿ ಬಾಡಗಂಡಿ ಮತ್ತು ಬಿಳಿಗಿ ಕೊರ್ತಿ ಸರ್ವೆ ನಂಬರ್ ನ್ಯಾಷನಲ್ ಹೈವೇ ಕಚ್ಚಿ ಕೇಸಿಂದ ಕಬ್ಬು ಬುಡದೆ ಸಮೇತ ಕಿತ್ತಿದಾವ. ಭಾಳ ಆದ್ರೆ ಒಂದು 3ರಿಂದ 4 ಫೂಟ್ ಕಬ್ಬು ಅದಾವ. ಆ ಕಬ್ಬು ಏನೈತಿ ಇಂಥ ಗಾಳಿ ಬೀಸಿದ್ದು ನಾವು ಯಾವಾಗ ನೋಡಿಲ್ಲ. ಈಗ ಅಲ್ಲಿ ನೀನು ಹೇಳೋ ಪ್ರಕಾರ ಕೊರ್ತಿಗೆ ಲೈನ್ ಒಂದು ಹೋಗೈತೆ ನಮಗೆ, ಯಾಕಂದ್ರೆ ರೈತರಿಗೆ ಒಂದು IP ಸೆಟ್ಟಿಂದ ಅದು 100 ಕಂಬ ಬಿದ್ದಾವಲ್ಲಿ, 1 ಕಂಬಗಳು ಉಳಿದಿಲ್ಲ. ಮತ್ತು ಈಗಾಗಲೇ ಅಲ್ಲಿ ಭಾಳ ಮಾವಿನ ಗಿಡಗಳದಾವ, ತೋಟಗಾರಿಕೆ ಇಲಾಖೆ ಮಾವಿನ ಗಿಡಗಳದಾವ, ಮತ್ತು ಬಹು ಬೆಳೆಗಳದಾವ. ದನಕರುಗಳಿಗೆ ಒಟ್ಟಿದಂಥ ಬನಿಮಿ ಮೇವುಗಳು ರೀ, ಜೋಳದ ಬನಿಮಿ ಇವೆಲ್ಲನೂ ಕಿತ್ತು ಬಿದ್ದು ಎಲ್ಲ ತೋರಿಕೆಸಿಂದ ಭಾಳ ಹಾನಿ ಆಗೈತಿ. ಸರ್ಕಾರ ಬಿಳಿಗಿ ತಹಸೀಲ್ದಾರ್ ಅವರು ಇದನ್ನು ಸಮೀಕ್ಷೆ ಮಾಡಿಕೆಸಿಂದ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ನಾವು ಕಳಕಳಿಯನ್ನು ವಿನಂತಿ ಮಾಡ್ಕೋತೇವೆ ಅವ್ರಿಗೆ.